ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ಬರೀ ಸಂಡೇ ಏನೇನು ಹಾಕತ್ತೀವಿ ಅಂತ ಸಂಡೇ ಸ್ಪೆಷಲ್ ಇಡ್ಲಿ ಮಾಡಕತ್ತೀನಿ ಫ್ರೆಂಡ್ಸ್. ಶೇಂಗಾ ಚಟ್ನಿ, ಬೇಳೆ ಸಾರು ಮಾಡಕತ್ತೀನಿ. ತಿಂತೀಯಾ? ಟೇಸ್ಟ್ ಇಲ್ಲ. ಈ ಶೇಂಗಾ ಹುರಿದಿರ್ತೀನಿ. ಕೊಬ್ಬರಿ, ಒಣ ಕೊಬ್ಬರಿ ಇಟ್ಟು ಅದು ಟೇಸ್ಟ್ ಆಗಲ್ಲ. ಇದ್ರ ಜೊತೆಗೆ ಹಸಿ ಕೊಬ್ಬರಿ ಅದು ಚಲೋ ಆಗ್ತದೆ ಅಂತ ಹೇಳಿ ಅನ್ಕೊಂಡು ಅದಿಲ್ಲಲ್ಲ, ಅದಕ್ಕೆ ಶೇಂಗಾ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕೊತ್ತಂಬರಿ ಜಾಸ್ತಿ ಬೇಕು ಫ್ರೆಂಡ್ಸ್. ನಮ್ಗೆ ಎಲ್ಲ ಅಡ್ಡಿಗೂ ಹಾಕ್ತಾ ಇರ್ತೀನಿ. ಆಮೇಲೆ ಅದು ಹಾಕಿಲ್ಲ ಅಂದ್ರೆ ಏನೋ ಒಂದು ಮಿಸ್ ಆದಂಗೆ ಅನಿಸ್ತಾ ಇರ್ತೈತಿ. ಸೊ ಫ್ರೆಂಡ್ಸ್, ಈಗ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಜಳಕ ಮಾಡಿಸ್ಕೊಡ್ತಾರ. ಅವ್ರಿಗೆಲ್ಲ ಬಟ್ಟೆ ಹಾಕ್ಬೇಕು. ದೇವ್ರಿಗೆ ನಮಸ್ಕಾರ ಮಾಡು, ಶಂಭ ಮಾಡು, ಹೋಗ್ ಶಂಭ ಮಾಡು. ಸೂಪರ್ ಮಾಡು, ವೆರಿ ಗುಡ್. ಸೂಪರ್ ಆಯ್ತಾ? ನೀ ಬಲ್ಗೈಲೆ ತಿನ್ಬೇಕು. ಹೊಟ್ಟೆ ತುಂಬ ಊಟ ಮಾಡಿ ಸಮಾಧಾನ ಆದ ನನಗೆ ಸರ್ಪ್ರೈಸ್ ಆಗಿ ಇದಿಷ್ಟು ಬಟ್ಟೆ ಮತ್ತು ಬೆಡ್ಶೀಟು, ಮ್ಯಾಟು ಎಲ್ಲ ವೇಟ್ ಮಾಡಕತ್ತಿದ್ವು. ಇವತ್ತು ಸಂಡೇ, ಸೊ ಸಂಡೇಗೊಮ್ಮೆ ಬೆಡ್ಶೀಟ್ ಚೇಂಜ್ ಮಾಡಿರ್ತೀನಿ. ಯಾಕಂದ್ರೆ ನಾವು ಏನು ಯೂಸ್ ಮಾಡ್ತೀವಲ್ಲ, ನೈಟೆಲ್ಲ ಯೂಸ್ ಮಾಡೋ ಬೆಡ್ಶೀಟ್, ಹಾಸಿಗೆ, ಅದ್ರೊಳಗೆಲ್ಲ ಸ್ವಲ್ಪ ಬ್ಯಾಕ್ಟೀರಿಯಾ ಜಾಸ್ತಿ, ಟಾಯ್ಲೆಟ್ಗಿಂತ ಬ್ಯಾಕ್ಟೀರಿಯಾ ಜಾಸ್ತಿ ಇರ್ತಾವೆ ಫ್ರೆಂಡ್ಸ್ ಬೆಡ್ಶೀಟ್ ಒಳಗೆ. ಅದ್ರಾಗೂ ಇವರು ಸಣ್ಣ ಸಣ್ಣ ಮಕ್ಳು ಇರ್ತಾರಲ್ಲ, ಅದ್ರೊಳಗೆ ಅಲ್ಲೇ ಆಡೋದು, ಅಲ್ಲೇ ಏನಾರು ತಿನ್ನೋದು ಮಾಡೋದು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಸಂಡೇಗೊಮ್ಮೆ ಬೆಡ್ಶೀಟ್ ಚೇಂಜ್ ಮಾಡಿ ಒಗೆದು ಹಾಕ್ತಾನೆ ಇರ್ತೀನಿ. ಅದು ಮಳೆ ಆಗಲಿ ಬಿಸಿಲಾಗಲಿ ಏನಾರ ಇರಲಿ, 3 ಅದಾವ. ಸೊ ಹಂಗಾಗಿ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ ಅಂತ. ಆಮೇಲೆ ಬಟ್ಟೆ ಹಾಕಕ್ಕೆ ಜಾಗನೇ ಇಲ್ಲ ಫ್ರೆಂಡ್ಸ್. ಆರಿದ್ರಲ್ಲ ತೆಗೆದು ಮತ್ತೆ ಬಟ್ಟೆ ಹಾಕ್ಬೋದು. ಹಾಗಾಗಿ 2 ದಿನದ ಬಟ್ಟೆ ಜಾಸ್ತಿ ಇದ್ವು. ಅವನ್ನೆಲ್ಲ ಏನು ಮಾಡಕತ್ತೀನಿ ಅಂದ್ರೆ ಸಪ್ರೇಟ್ ಮಾಡಕತ್ತೀನಿ. ಸಣ್ಣ ಬಟ್ಟೆ ಬೇರೆ, ದೊಡ್ಡ ಬಟ್ಟೆ ಬೇರೆ. ಯಾಕಂದ್ರೆ ದೊಡ್ಡ ಬಟ್ಟೆ ಸಪ್ರೇಟ್ ಹಾಕ್ತೀನಿ, ಸಣ್ಣ ಬಟ್ಟೆನ ಸಪ್ರೇಟ್ ಹಾಕ್ಬಿಡ್ತೀನಿ ಇವ್ರದ್ದು ಮಕ್ಕಳದೆಲ್ಲ. ನಾನು ಟಾಪ್ ಲೋಡ್ ತೊಗೊಂಡಿನಿ. ಇದ್ರೊಳಗೆ ಹಾಟ್ ವಾಟರ್ ಆಟೋಮೆಟಿಕಲಿ ಬರಲ್ಲ, ಫ್ರಂಟ್ ಲೋಡ್ ಒಳಗೆ ಅಷ್ಟೇ ಬರ್ತೈತಿ. ಸೊ ಹೀಗಾಗಿ ಒಂದಿಷ್ಟು ಬಿಸಿನೀರು ಕಾಯ್ಸಕ್ಕಿಟ್ಟಿನಿ. ಅದು ಕಾಯಿ ಮಟ್ಟ ಅಂದರೆ ಸಪ್ರೇಟ್ ಮಾಡಿಕೊಂಡು ಬೆಡ್ಶೀಟ್ ಎಲ್ಲ ತೊಯ್ಸಿ ಇಡ್ಬೇಕಂತ. ಡೈಲಿ ಒಗೆದ್ರೆ ಏನಿದ್ದು ನೆಸೆಸರಿ ಇಲ್ಲ, ಬಟ್ ಗಂಡ್ಮಕ್ಳ ಬಟ್ಟೆಗೆ ಬೇಕಾ ಬಿಸಿನೀರು. ಸೊ ಹಂಗಾಗಿ ಬಿಸಿನೀರು ನಾವೆಲ್ಲ ಸ್ನಾನ ಮಾಡಿದ್ಮೇಲೆ ಅರ್ಧ ಗುಂಡಿ ಒಳಗೆ ಇನ್ನೂ ನೀರು ಹಾಕಿಟ್ಬಿಟ್ಟಿರ್ತೀನಿ. ಆ ಸೋಪಿನ ಪುಡಿ ಹಾಕಿ ಅದ್ರೊಳಗೆ ಒಂದು 10 ನಿಮಿಷ ನೆನಾಕಿ ಆಮೇಲೆ ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ ಫ್ರೆಂಡ್ಸ್ ನನ್ನ ಬಟ್ಟೆನ. ಇವ್ರದ್ದು ಗಂಡ್ಮಕ್ಳದಷ್ಟ ನಮ್ದು ನಡೀತೈತಿ, ಡೈಲಿ ಹಾಕ್ತಾ ಇರ್ತೀನಿ. ಬಟ್ ಈಗ ಮಳೆ ಜಾಸ್ತಿ, 2 ದಿನ ಅಂದ್ರೆ ಜಾಸ್ತಿ ಇತ್ತು. ಸೊ ಹಾಗಾಗಿ ಇವೆಲ್ಲ ಪೆಂಡಿಂಗ್ ಉಳಿದಿತ್ತು. ಈ ಕಡೆ ಎಲ್ಲ ಸಪ್ರೇಟ್ ಮಾಡಿಟ್ಟು ಬೆಡ್ಶೀಟ್ ಒಂದು ಸ್ವಲ್ಪ ಹೊತ್ತು ನೆನಾಕ್ಬೇಕಂತ ಹೇಳಿ ಅನ್ಕೊಂಡಿನಿ. ಸೊ ಈ ಥರ ನಾವು ದೊಡ್ಡ ಮತ್ತು ಸಣ್ಣ ಬಟ್ಟೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಎಲ್ಲರ ಒಂದು ಮೂಲೆಗೆ ಸಿಕ್ಕೊಂಡು ಬಿಡ್ತಾವೆ ಸಣ್ಣ ಬಟ್ಟೆ ಅಂತ ನನಗೆ ಅನಿಸ್ತತಿ. ಅದಕ್ಕೆ ನಾನು 2 ದಿನಕ್ಕೊಮ್ಮೆ ಬೇರೆ ಬೇರೆ ಮಾಡಿ ಒಗೆದು ಹಾಕೋದು ಜಾಸ್ತಿ. ಇಲ್ಲಿ ಅದು ಸರ್ಫೆಕ್ಸಲ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನ ಹಾಕ್ಬಿಟ್ಟಿನಿ. ಘಮನೂ ಅಂತೈತಿ, ಆಮೇಲೆ ಕ್ಲೀನು ಆಗ್ತದೆ ಅಂತ ಹೇಳಿ. ಅದು ವಾಸನೆಗೆ ಅಷ್ಟ ಅನ್ಸುತ್ತೆ ಫ್ರೆಂಡ್ಸ್, ಅದ್ರೊಳಗಿನ ಹಸನ್ ಆಗೋದೇ ಇಲ್ಲ. ಸೋಪಿನ ಪುಡಿ ಹಾಕಿದ್ರೆ ಬಟ್ಟೆ ಹಸನ್ ಆಗೋದು. ಹಾಕ್ರಿ ಜೋಜೋ ಎಲ್ಲಿ ಮಾಡ್ತಿ ತೋರಿಸು, ಎಲ್ಲಿ ಮಾಡ್ತಿ ಜೋಜೋ? ಅಲ್ಲಿ ಮಾಡ್ತೀಯಾ? ತಡಿ. ನಿನ್ನೆ ಕಟ್ ಮಾಡೋದೊಂದು ಬ್ಲೌಸ್ ಉಳ್ದಿತ್ತಲ್ಲ ಫ್ರೆಂಡ್ಸ್, ಅದನ್ನೊಂದು ವಿಡಿಯೋ ಮಾಡೋಣ. ಯಾವ ಥರ ವರ್ಕ್ ಮಾಡಿದ್ದು, ಆರಿ ವರ್ಕ್ ಆಯ್ತು ಅಥವಾ ಎಂಬ್ರಾಯ್ಡ್ರಿ ಆಯ್ತು, ವರ್ಕ್ ಮಾಡಿದ ಬ್ಲೌಸು ಯಾವ ಥರ ಕಟ್ ಮಾಡ್ಬೇಕಂತ ಹೇಳಿ ಕಟ್ ಮಾಡಕತ್ತಿದ್ದೆ. ಇದ್ರದ್ದೊಂದು ವಿಡಿಯೋ ಯಾಕೆ ಮಾಡಬಾರ್ದು ಅಂಥೇಳಿ ಡೌಟ್ ಬಂತು ಫ್ರೆಂಡ್ಸ್ ನನಗೆ. ಸೊ ಅದಕ್ಕೆ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಮತ್ತೆ ಫೋನ್ ತೊಗೊಂಡು ವಿಡಿಯೋ ಸ್ಟಾರ್ಟ್ ಮಾಡಿ ಮತ್ತೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟೋಟಲ್ಲಿಂತ 12 ಐತಿ. ಇದು ಭಾಳ ಗಿಡ್ ಆಗ್ತತಿ ನಮ್ಗೆ. 1 ಇಂಚ್ ಹೆಚ್ಚಿಗೆ ಬೇಕಂತ ಹೇಳಿದ್ರು ಅವರು. ಸೊ ಅದಕ್ಕೆ 13. ಸೊ ಈಗ ನಾವು ಟೋಟಲ್ ಲೆಂತ್ ಮೇಲೆ ಮತ್ತು ಕೆಳಗೆ 1/2 ಇಂಚ್ ಸ್ಟಿಚಿಂಗ್ ಮಾಡಕ್ಕೆ ಬಿಟ್ರೆ 14 ತೊಗೋಬೇಕು ಫ್ರೆಂಡ್ಸ್. 14 ಆ್ಯಡ್ ಮಾಡಬೇಕು. ಎಷ್ಟು ಇರುತ್ತಲ್ಲ ಲೆಂತ್ ಅದ್ರ ಮೇಲೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಲೆಂತ್ 10.5 ಐತಿ, ಬಾಡಿ ಆಗಲ್ಲ. ಸೊ ನಾವು ಇಲ್ಲಿಗೆ ಒಂದು ಮಾರ್ಕ್ ಹಾಕೋಬೇಕು ಈ ತರ.
ಅದಾದಮೇಲೆ ಶೋಲ್ಡರ್ ಬಂದು ಶೋಲ್ಡರ್ 6 ಇಟ್ಕೋಬಹುದು ಫ್ರೆಂಡ್ಸ್ ಇವರಿಗೆ. ಸೊ ಅದಕ್ಕೆ 6 ಮಾರ್ಕ್ ಮಾಡ್ಕೋತೀನಿ. ಇಲ್ಲೂ 6 ತಗೋತೀನಿ. ಆರ್ಮೋಲು. ಸೊ ಇಲ್ಲಿಂದ ಇಲ್ಲಿಗೊಂದು ಲೈನ್ ತಗೊಂಡು ಈ ಕಡೆ ಒಂದು ಲೈನ್ ತಗೊಳ್ಬೇಕು. ಇದು ಇಲ್ಲಿ ಮಟ್ಟ ಜಾಯಿನ್ ಮಾಡ್ಕೋಬೇಕು. ಇವ್ರದ್ದು ನೆಕ್ ಡೀಪ್ ಬಂದು ಫ್ರೆಂಡ್ಸ್ 10 ಐತಿ. ಸೊ ನಾನು 10ಕ್ಕೆ ಮಾರ್ಕ್ ಮಾಡ್ಕೋತೀನಿ, ಬಟ್ ಕಟ್ ಮಾಡಂಗಿಲ್ಲ, ಯಾಕಂದ್ರೆ ಇದು ಎಂಬ್ರಾಯ್ಡ್ರಿ ಬ್ಲೌಸ್ ಆಗಿರ್ತೈತಿ. ಇದಂತ ಅಗಲ ಬಂದು 3 ಐತಿ. ಸೊ ಇದು ಶೋಲ್ಡರ್ ಆಗುತ್ತೆ, ಇದು ನೆಕ್ ಆಗುತ್ತೆ. ನೆಕ್ ನಾನು ಕಟ್ ಮಾಡುವಾಗ ಸ್ಟೇಜ್ ಮಾಡ್ಕೋತೀನಿ. ಬೇಕಂದ್ರೆ ನೀವು ಇನ್ನೂ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಬಹುದು, 6.5 ಈ ತರನು ತಗೊಳ್ಬಹುದು. ಸೊ 1/2 ಇಂಚ್ ಎಕ್ಸ್ಟ್ರಾ ತಗೋತೀನಿ. ಅದಾದ್ಮೇಲೆ ಇಲ್ಲಿ ಒಂದು ಡಾಟ್ ಮತ್ತೆ ಇದನ್ನ ಮಧ್ಯಕ್ಕೆ ಒಂದು ಡಾಟ್ ಹಾಕೊಂಡು ಇದನ್ನ ಸೇರಿಸ್ಕೋಬೇಕು ಫ್ರೆಂಡ್ಸ್ ಈ ತರ. ಆಮೇಲೆ ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಮಾರ್ಕ್ ಮಾಡ್ಕೊಂಡು ಈ ಡಾಟಿಗೆ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡ್ಕೊಂಡು ಸೇಮ್ 1/2 ಇಂಚ್ ಹಿಂದೆ ತಗೋಬೇಕು, ಅಂದ್ರೆ ಕರೆಕ್ಟ್ ಮೆಜರ್ಮೆಂಟ್ ಬರ್ತೈತಿ. ಸೊ ನೀಟಾಗಿ ಅದನ್ನ ಜಾಯಿನ್ ಮಾಡ್ಕೋಬೇಕು. ಸೊ ಇದು ಬ್ಯಾಕ್ ನೆಕ್ ಆಯ್ತು. ಶೇಪಿಗಾಗಿ ತಗೋತೀವಿ ಫ್ರೆಂಡ್ಸ್. ಸೊ ಈ ಡಾಟಿಂದ ಈ ಡಾಟಿಗೆ ತಗೊಳ್ಬೇಕು. ಅದಾದ್ಮೇಲೆ ಇಲ್ಲಿ ಒಂದು 4.5 ಆದ್ರೂ ಇಟ್ಕೋಬೇಕು. ಬಹಳ ಜಾಸ್ತಿ ದಪ್ಪ ಇದ್ರೆ 4.5, ಮೀಡಿಯಂ ಇದ್ರಂದ್ರೆ ಇದು 4.5 ಇಟ್ಕೋಬೇಕು. ಸೊ ಇಲ್ಲಿಗೆ ಮಾರ್ಕ್ ಮಾಡ್ಕೋತೀನಿ. ಇದೇನು ನಾವು ಲಾಸ್ಟಿಗೆ ಹಿಡಿತೀವಲ್ಲ ಡಾಚ್ ಅಂತಾರ, ಕೆಲವೊಬ್ರು ಟಕ್ಸ್ ಅಂತಾರ. ಸೊ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1/2 ಇಂಚ್ ನಾವೇನ್ ಮಾಡ್ಬೇಕು ತಗೋಬೇಕು ಫ್ರೆಂಡ್ಸ್, ಮಾರ್ಕ್ ಮಾಡ್ಕೋಬೇಕು 1/2 ಇಂಚ್. ಇದು ಯಾಕಂದ್ರೆ ನಾವು ಲಾಸ್ಟಿಗೆ ಮುಗಿದ್ಮೇಲೆ ಜೋಡಿಸ್ಕೋತೀವಲ್ಲ ಫ್ರಂಟ್ ಟು ಬ್ಯಾಕ್, ಸೊ ಅದು ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ 1/2 ಇಂಚ್ ನೀವು ತಕೊಂಡ್ರಿ ಅಂದ್ರೆ ಈ ತರ ಈ ಡಾಟಿಗೆನ ತಗೋಬೇಕು, ಅಂದ್ರೆ ನೀಟ್ ಫಿನಿಶಿಂಗ್ ಆಗಿ ಬರ್ತೈತೆ ನಮ್ಗೆ. ಸೊ ಇನ್ನು ನೆಕ್ ಸ್ಲೋಪ್ ಇಲ್ಲಿ ನಾನು 1/2 ಇಂಚ್ ಅಷ್ಟೇ ತಗೋತೀನಿ ಫ್ರೆಂಡ್ಸ್. ಅದು ಮೆಜರ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ ಹೆಂಗೆ ಡೀಪ್ ಹೋಗುತ್ತಲ್ಲ ನೆಕ್ ಆ ತರ ಮೆಜರ್ಮೆಂಟ್ ಇರುತ್ತೆ ಅದಕ್ಕೂ ಒಂದು. ಈಗ ನಾವು ಬೋಟ್ ನೆಕ್ ಎಲ್ಲ ಮಾಡಿದ್ವಿ ಅಂದ್ರೆ ಸ್ಲೋಪ್ ಏನು ತಗೊಳಲ್ಲ, ಬಟ್ ಈಗ ನಾವು ಡೀಪ್ ನೆಕ್ ತಗೊಂಡಾಗ ಈ ತರ 1 ಇಂಚ್ ಮಟನು ನಾವು ಸ್ಲೋಪ್ ಮಾಡ್ಕೊಳ್ಬೇಕಾಗ್ತತಿ. ಸೊ ಇದನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ. ಸೊ ಈ ತರ ಬ್ಯಾಕ್ ನೆಕ್ ಆಯ್ತು. ಈಗ ಫ್ರಂಟ್ ಸೈಡ್ ನಾವು ಕಟ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ಈ ತರ ಮಾಡಿಚ್ಕೊಂಡು ಇದನ್ನ ಇನ್ನೊಂದು ಸ್ವಲ್ಪ ಹೈಲೈಟ್ ಆಗಿ ಮಾಡ್ಕೋಬೇಕು. ಇದು ಮೇನ್ ಇರೋದಲ್ಲ, ಸೊ ಹಾಗಾಗಿ ಇಲ್ಲಿ ಉಕ್ಸ್ ಪಟ್ಟಿ ಕಜಾಪಟ್ಟಿಗೆ ಸ್ವಲ್ಪ ಒಂದು 1/2 ಇಂಚಿನಷ್ಟು ಬಿಡ್ಬೇಕು ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಹಿಂದಕ್ಕೆ ಸರಿಸ್ಕೋತೀನಿ. ಇದು ಕರೆಕ್ಟ್ ಆದ್ಮೇಲೆ ಟ್ಯಾಬ್ ಮಾಡ್ಕೊಡಿ. ಫ್ರಂಟ್ ನೆಕ್ ಇವ್ರದ್ದು 6.5 ಐತಿ. ಸೊ 6.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೊರಿ. ನಾವಿಲ್ಲಿ 1/2 ಇಂಚ್ ಬಿಟ್ಕೊಂಡಿರೋದ್ರಿಂದ ನಮ್ಗೆ ಈ ಕಟ್ ಮಾಡುವಾಗ ಏನಂತಾರೆ ನೆಕ್ ದೊಡ್ಡದಾಯ್ತೇನೋ ಅನಿಸ್ತೈತಿ, ಬಟ್ ಹಂಗೇನಾಗಿರೋದಿಲ್ಲ ಫ್ರೆಂಡ್ಸ್. ಆರಾಮಾಗಿ ಕಟ್ ಮಾಡ್ಕೋಬಹುದು. ಉಕ್ಪಟ್ಟಿ ಮತ್ತು ಕಜಾಪಟ್ಟಿಗೆ 1/2 ಇಂಚ್ ಹೋಗುತ್ತದು. ಕೆಲವೊಬ್ರು ಡೀಪ್ ಆಗುತ್ತೋ ಏನೋ ಅನ್ಸುತ್ತೆ, ಕೆಲವೊಬ್ರು ಯಾಕೆ ನಮಗೂ ಅನ್ಸುತ್ತೆ ಕಟ್ ಮಾಡುವಾಗ ಎಷ್ಟು ಜಾಸ್ತಿ ಆಯ್ತು ಅನ್ಸುತ್ತೆ. ನೋಡ್ರಿ ಈಗ ಬ್ಯಾಕ್ ನೆಕ್ಕಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೆಲ್ಲ ನಾನು. ಸೊ ನೋಡ್ರಿ ಇಲ್ಲಿಂದ ಇದಕ್ಕೆ ಜಾಸ್ತಿ ಅನ್ಸುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ ಮತ್ತೆ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಆ ಥರ ಕಟ್ ಮಾಡ್ಕೊಬೇಡ್ರಿ, ಏನು ಜಾಸ್ತಿ ಆಗಂಗಿಲ್ಲ. ಸೊ ಇದಾದ್ಮೇಲೆ ಇಲ್ಲಿಗೆ 2 ಇಂಚು ಮಾರ್ಕ್ ಮಾಡ್ಕೊತೀನಿ. ಇದಕ್ಕೊಂದು ಫಾರ್ಮುಲಾ ಆಯ್ತು ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಟೈಮ್ ಸಿಕ್ಕಾಗ ಅಥವಾ ಕಟ್ ಮಾಡುವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದ್ರ ಬಗ್ಗೆ, ಯಾವ ತರ ಇದು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಬೇಕಂತ ಹೇಳಿ. ಈಗ 2ಕ್ಕೆ ಮಾರ್ಕ್ ಮಾಡ್ಕೊಂಡಿನಿ. ಅದಾದ್ಮೇಲೆ 1 ಇಂಚ್ ತಗೋಬೇಕು. ಈ ಕಡೆ 1/2 ಇಂಚ್ ತಗೋಬೇಕು ಫ್ರೆಂಡ್ಸ್. 1/2 ಇಂಚ್ ತಗೊಂಡು ಇಲ್ಲಿಂದ ಇಲ್ಲಿಗೆ 3.5ಗೆ ಮಾರ್ಕ್ ಮಾಡ್ಕೋಬೇಕು. 3.5ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾವು ಡಾಚ್ ಹಿಡಿತೀವಲ್ಲ, ಸೊ ಅದಕ್ಕೆ 2 ಇಂಚ್ ತಗೋಬೇಕು. ಸೊ ಈ ತರ ಜಾಯಿನ್ ಮಾಡ್ಕೊಂಡು ಇಲ್ಲೂ ಈ ತರ ಜಾಯಿನ್ ಮಾಡ್ಕೊರಿ. ಸೊ ಇಷ್ಟು ಫ್ರಂಟ್ ಪಾರ್ಟ್ ಆಯ್ತು, ಬ್ಯಾಕ್ ಪಾರ್ಟ್ ಆಯ್ತು. ಈಗ ಸ್ಲೀವ್ ಕಟ್ ಮಾಡೋಣ.
ಸೊ ಇಷ್ಟ ಐತಿ. ಸೊ ತೋಳಿನ ಅಗಲ ಬಂದು 6.5ಗೆ ಇಲ್ಲಿ ಒಂದು ½ ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇದು ಲೈನಿಂಗ್ ಬಟ್ಟೆ ಕಡಿಮೆ ಐತಿ ಫ್ರೆಂಡ್ಸ್. ನಾನು ಸ್ಟಿಚ್ ಮಾಡುವಾಗ ಇದನ್ನ ಏನು ಮಾಡ್ತೀನಿ, ಜೋಡಿಸ್ಕೊತೀನಿ. ಸೊ ಹಂಗಾಗಿ ಇದನ್ನೇನು ಕೌಂಟ್ ಮಾಡಲ್ಲ, ಇಷ್ಟಕ್ಕೆ ಕೌಂಟ್ ಮಾಡ್ಕೋತೀನಿ ನಾನು. ಏನು ಮಾಡಬೇಕು, ಇಷ್ಟು ಒಂದು 2 ಪಾಯಿಂಟ್ ಐತಲ್ಲ ಫ್ರೆಂಡ್ಸ್, ಇದು ಒಂದು 2 ಪಾಯಿಂಟ್ ಅಷ್ಟು ಕಮ್ಮಿ ಐತಲ್ಲ, ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡ್ಕೊಂಡು ಬಿಡಬೇಕು. 3ವರೆಗೆ ಮಾರ್ಕ್ ಮಾಡ್ಕೋತೀನಿ ಸ್ಲೀವ್ ಡೌನು. ಸೊ ಇಲ್ಲಿ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು ಶೇಪಿಗೆ. ಚೂಪಾಗಿ ಬಂದುಬಿಟ್ರೆ ತೋಳು ಮುದ್ದೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಲೈನ್ ಇಲ್ಲಿಗೆ ಹೊಡೆಯೋದು, ಬಟ್ ಶೇಪ್ ಅಷ್ಟೇ ತೆಗಿಯೋದು ಅಲ್ಲಿಗೆ. ಅದಕ್ಕೆ ಜಾಯಿನ್ ಮಾಡಬೇಕು ಆ ಡಾಟಿಗೆ. ಸೊ ಇಲ್ಲಿಗೆ ಮಧ್ಯಕ್ಕೊಂದು ಡಾಟ್ ಇಟ್ಕೋಬೇಕು. ನೋಡ್ರಿ ಇಲ್ಲೇ ಈ ಥರ 7ವರೆ ಐತಿ. ಸೊ 3ವರೆ ಅಥವಾ ಈ ಥರ ಇಟ್ಕೋಬೋದು. ನೋಡ್ರಿ ಇದಕ್ಕೆ ಜಾಯಿನ್ ಮಾಡಬೇಕು. ಅದಾದಮೇಲೆ ನೀವು ಬೇಕಿದ್ರೆ ಕರ್ವ್ ಸ್ಕೇಲ್ ತೊಗೊಂಡು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಒಂದು ½ ಇಂಚ್ ಇದು ಮಾಡ್ಕೊತೀನಿ. ½ ಇಂಚ್ ಅಲ್ಲ, 1 ಇಂಚು. ಸೊ ಈ ಥರ ಮಾರ್ಕ್ ಮಾಡ್ಕೊಂಡಿನಿ. ಈ ಥರ ಈಗ ಕಟ್ ಮಾಡಿ. ಈ ಥರ ಸ್ಲೀವ್ ಕಟ್ ಮಾಡ್ಕೋಬೇಕು. ಇದು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ನಾವು ಆಗಲೇ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, 1 ಇಂಚ್ ಎಕ್ಸ್ಟ್ರಾ ಇಟ್ಟು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬೇಕು. ಇದನ್ನು ನಾನು ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಯೂಸ್ ಮಾಡ್ಕೋತೀನಿ. ಮೊದಲಿಂದ ಕ್ರಾಸ್ ಬೆಲ್ಟ್ ಇತ್ತಲ್ಲ ಅದು. ಈಗ ಮೇನ್ ಫ್ಯಾಬ್ರಿಕ್ ಇಟ್ಟು ಕಟ್ ಮಾಡೋಣ ಫ್ರೆಂಡ್ಸ್. ನೋಡ್ರಿ ಈ ಥರ ಇದು ಫಸ್ಟ್ ಲೈನ್ ಮತ್ತು ಈ ಫಸ್ಟ್ ಲೈನಿಗೆ ಜಾಯಿನ್ ಮಾಡಬೇಕು. ಮತ್ತು ಈ ಫಸ್ಟ್ ಲೈನಿಗೆ ಜಾಯಿನ್ ಮಾಡಬೇಕು. ವರ್ಕ್ ಮಾಡಿರೋದನ್ನೆಲ್ಲ ಈ ಥರ ನೀಟಾಗಿ ಹಾರಿಕೊಂಡು ಇಲ್ಲಿ ಟಚ್ ಮಾಡಿದಾಗ ಗೊತ್ತಾಗತ್ತೆ ಫ್ರೆಂಡ್ಸ್. ನಮ್ಗೆ ಕರೆಕ್ಟ್ ಬಂದವ ಇಲ್ಲ 2 ಲೈನ್ ಅಂತೇಳಿ ಗೊತ್ತಾಗ್ತತಿ. ಇಲ್ಲಾಂದ್ರೆ ನೀವು ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಇಲ್ಲೂ ನೋಡ್ಕೋಬೋದು. ಈ ಥರ ಸ್ವಲ್ಪ ಬಟ್ಟೆ ಸೈಡಿಗೆ ಮಾಡಿ ನೋಡ್ಕೊಳ್ಬಹುದು. ಈಗ ಇಲ್ಲಿ ನೀವು ಟಚ್ ಮಾಡಿದಾಗ ಇಲ್ಲೇನು ಹತ್ತಂಗಿಲ್ಲ ನಿಮ್ಗೆ. ಇಲ್ಲಾಂದ್ರೆ ಇದರ ಕೆಳಗೆ ಹತ್ತೈತೆ ಲೈನ್, ಇಲ್ಲಾಂದ್ರೆ ಕೆಳಗಿನ ಲೈನ್ ನಮ್ಗೆ ಫೀಲ್ ಆಗ್ತತಿ ಬಂದಿರೋದು. ಸೊ ಹಾಗಾಗಿ ಈ ಕಡೆ ಸರ್ಸಿದಂದ್ರೆ ಗೊತ್ತಾಗತ್ತೆ ನಮ್ಗೆ. ಸೊ ಈ ಥರ ನೀವು ನೀಟಾಗಿ ಇದನ್ನ ಫೋಲ್ಡ್ ಮಾಡಿಕೊಂಡು ಈ ಲೈನ್ ಎಲ್ಲಿಗೆ ಬೇಕಲ್ಲ ನಮ್ಗೆ ನೆಕ್ ಲೈನ್ ಜೋಡಿಸಿದ್ವಿ ಅದನ್ನ ಕರೆಕ್ಟಾಗಿ ಇಟ್ಕೋಬೇಕು. ಅಲ್ಲೇ ಸ್ಟಿಚ್ ಮಾಡ್ತೀವಿ ನಾವು. ಸೊ ಹಾಗಾಗಿ ಅದನ್ನ ಇಟ್ಕೊಂಡು ಕಟ್ ಮಾಡ್ಬೇಕು ಫ್ರೆಂಡ್ಸ್. ಈ ಥರ ಡೌನಿಗೆ ಕಟ್ ಮಾಡಿದ್ವಿ. ಸೊ ಡೌನಿಗೆ ಕಟ್ ಮಾಡಿಕೊಂಡು ಮತ್ತೆ ನೀಟಾಗಿ ಇಟ್ಕೊಂಡು ಬ್ಯಾಕ್ ನೆಕ್ ಆಯ್ತು ಫ್ರೆಂಡ್ಸ್. ಈಗ ಫ್ರಂಟ್ ನೆಕ್ ಮಾಡೋಣ ಫ್ರೆಂಡ್ಸ್. ಇದ್ರೊಳಗೆ ಮೇಲ್ಗಡೆ ಡಾಟ್ ಐತಲ್ಲ ಅದು ಫಸ್ಟ್ ಲೈನಿಗೆ, ಮತ್ತು ಕೆಳಗಡೆ ಏನು ಡಾಟ್ ಇಟ್ಟಿವಲ್ಲ ಅದು ಫಸ್ಟ್ ಲೈನಿಗೆ ಇರಬೇಕು. ಅಂದ್ರೆ ಕರೆಕ್ಟ್ ಮೆಜರ್ಮೆಂಟ್ ನಮ್ಗೆ ಸಿಗ್ತತಿ. ಯಾವ ಆ್ಯಂಗಲಿಂದ ಇಟ್ಟಿರ್ತೀವಲ್ಲ ಆ ಆ್ಯಂಗಲ್ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ರೈಟ್ ಲೆಫ್ಟ್ ಕಟ್ ಮಾಡ್ಕೊಂಡು ನಾನು ಈಗ ಮತ್ತು ಡೌನು ಮತ್ತು ಅಪ್ ಸೈಡ್ ಕಟ್ ಮಾಡ್ಕೋತೀನಿ. ಸ್ಲೀವ್ ಬೇರೆ ಬೇರೆನ ಕೊಟ್ಬಿಟ್ಟಾರು, ಬೇರೆ ಬೇರೆನ ಕಟ್ ಮಾಡಬೇಕು. ನಾವು ಮಾಡಿದಾಗ 2 ಸ್ಲೀವ್ ಇಟ್ಟು ಕಟ್ ಮಾಡ್ತೀವಿ. ಬಟ್ ಇವ್ರದ್ದು ಬೇರೆ ಐತಿ, ಯಾಕಂದ್ರೆ ಇದು ರೆಡಿಮೇಡ್ ತಗೊಂಡು ಬಂದಿದ್ರು ಫ್ರೆಂಡ್ಸ್ ಅವರು. ಸೊ ಏನು ಮಾಡಬೇಕು, ಸ್ವಲ್ಪ ಇಷ್ಟು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಈ ಸ್ಲೀವು ಮತ್ತು ಈ ಸ್ಲೀವು ಇದೇ ಥರ ಇಡ್ಬೋದು ಫ್ರೆಂಡ್ಸ್. ಮೇಲೆ ಕೆಳಗೆ ಈ ಥರನೂ ಇಡ್ಬೋದು. ಆವಾಗಲೇ ಹೇಳಿದಂಗೆ 2 ಕರೆಕ್ಟಾಗಿ ಜೋಡಿಸ್ಕೊಂಡು ಸೊ ಈ ಸ್ಲೀವ್ದು ಏನೈತಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇದು ನೋಡ್ರಿ, ಇದು ಲೈನ್ ಐತಲ್ಲ ಈ ಲೈನ್ ಕರೆಕ್ಟಾಗಿ ಹಾಫ್ ಈ ಕಡೆ ಇಟ್ಕೋಬೇಕು. ಬರುವಂಗ ಇಟ್ಕೊಂಡು ಆಮೇಲೆ ಈ ಥರ ನೀಟಾಗಿ ಮಾಡಿಕೊಂಡು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಾವು
ಫಸ್ಟ್ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಯಾಡಿ ಇದು ಮಾಡಿಸ್ತೀವಿ ಅಂದ್ರೆ ಆ ಕಡೆ ಈ ಕಡೆ ಆಗ್ಬಿಡ್ತೈತಿ. ಸೊ ಅದಕ್ಕೆ ಯಾವ್ಯಾವ ಆಂಗಲ್ ಇಂದ ಕಟ್ ಮಾಡ್ಬೋದು ನೋಡ್ಕೊಂಡು ಆ ಆಂಗಲ್ ಕಟ್ ಮಾಡ್ಕೊಂಡು ಬಿಟ್ಬಿಡ್ಬೇಕು. ಈಗ ನೋಡ್ರಿ ಆ ಕಡೆ ಲೆಫ್ಟ್ ರೈಟ್ ಮಾಡ್ಕೊಂಡೆ, ಆಮೇಲೆ ಅಪ್ ಡೌನ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹೆಚ್ಚಾಗಿನೂ ಕಟ್ ಮಾಡ್ಬೋದು ಫ್ರೆಂಡ್ಸ್, ಬಿಗಿನರ್ಸ್ ಇತ್ತಂದ್ರೆ. ಅಂದ್ರೆ ನಿಮ್ಗೆ ಸ್ಟಿಚ್ ಮಾಡುವಾಗ ಹೆಚ್ಚಿಗೆ ಬಟ್ಟೆ ಹೋದ್ರೂ ನಡೀತತಿ. ಸೊ ಈ ತರ ಇದನ್ನು ಕಟ್ ಆಯ್ತು. ಈ ತರ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಬೇಕು ಫ್ರೆಂಡ್ಸ್. ನಾವೇನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇವೆಲ್ಲ ನಾರ್ಮಲ್ ಬ್ಲೌಸಿಗೆ ಹೆಂಗ್ ನಾವು ಕಟ್ ಮಾಡ್ಕೋತೀವಿ ಸೇಮ್ ಕಟ್ ಮಾಡೋದು. ಸೊ ಇದಕ್ಕೆ ಏನ್ ಬೇಕು, ಕ್ರಾಸ್ ಬೆಲ್ಟ್, ಇದಕ್ಕೆ ಉಕ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿಗೆ ಈ ತರ 2 ಕಟ್ ಮಾಡ್ಕೊಂಡಿನಿ, ಉಕ್ ಪಟ್ಟಿ ಕಾಜಾ ಪಟ್ಟಿಗೆ. ಒಂದು ದಿನದ ಬಟ್ಟೆ ಆರೋದ ಕಷ್ಟ ಫ್ರೆಂಡ್ಸ್, ಅಂಥದ್ರೊಳಗೆ 2-3 ದಿನದ ಬಟ್ಟೆ ಒಗೆದು ಬಿಟ್ಟಿನಿ ನಾನು ಇವತ್ತು. ಎಲ್ಲ ಹಾಕಬೇಕು ತಿಳಿಯಾಕತ್ತೇ ಇಲ್ಲ. ಆಮೇಲೆ ಅದು ಕೈಲಿ ಒಗೆಯೋದು ಬೆಟರು, ಯಾಕಂದ್ರೆ ಅವಾಗ ಒಗೆದು ಅವಾಗ ಒಣಕ್ಕೆ ಬಂದುಬಿಡ್ತೀವಿ. ಇದು ಒಮ್ಮೆ ಹಾಕಬೇಕು ಮತ್ತೊಮ್ಮೆ ಹಾರಾಕಬೇಕು. ಅದಾದಮೇಲೆ ಅದು ಬಜಾರ್ ಆದ ತಕ್ಷಣ ಮತ್ತೆ ಹೋಗಿ ಅವನ್ನ ಮತ್ತೆ ಸ್ಟ್ಯಾಂಡಿಗೆ ಹಾಕಬೇಕು, ಮತ್ತೆ ತೆಗಿಬೇಕು. ತಲೆ ಬನ್ನಿ ಫ್ರೆಂಡ್ಸ್ ಬಟ್ಟೆ ಒಗೆಯೋದಂತೂ, ಯಾಕಂದ್ರೆ ಹುಡುಗರ ಬಟ್ಟೆ ಜಗ್ಗಿ ಆಗ್ತಾವ. ಸೊ ಕೈಲಿ ಒಗ್ಯಾಕ ಕಷ್ಟ ಅಂತೇಳಿ ವಾಷಿಂಗ್ ಮಷಿನ್ ತರಿಸಿ ಕೊಟ್ಟಾರ. ಆಮೇಲೆ ಇದು ಬೇಜಾರು ಅಂತಂದ್ರೆ ನನ್ನ ಹೊರಗೆ ಹಾಕ್ಬಿಡ್ತಾರೆ. ಇನ್ಮೇಲೆ ಇದೊಂದು ಬದುಕಿ, ಇದೊಂದು ಜನ್ಮವೇ. ನಾವಾದ್ರೆ ಏನು ಮಾಡ್ಬೇಕು ಫ್ರೆಂಡ್ಸ್, ಕ್ಲೈಮೇಟ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಒಣಗಿಸ್ಬೇಕು ಬಟ್ಟೆನ? ಬೆಳಗ್ಗೆ ಜಳಕ ಮಾಡಿದ ತಕ್ಷಣ ನಾನು ದಾರಿಲ್ಲ ನಿನ್ನ ದಾರಿಲ್ಲ ಅಂಥೇಳಿ ನಮ್ಗೆ ಕಿರಿ ಮಾಡ್ತಾರೆ. ಸೊ ಹಾಗಾಗಿ ದಾರಿದ ಮೇಲೆ ಮತ್ತೆ ಒಗ್ಯಾಕ ನಮ್ಗೆ ಇದನ್ನ ಹಾಕೇನಂದ್ರೆ ಜಾಗನೂ ಇಲ್ಲ. ಆಮೇಲೆ ಹೊರಗಡೆ ಎಲ್ಲರ ಕಟಾ ಮಷಿನ್ ಮೇಲೆಲ್ಲ ಹಾಕ್ಬೋದು. ಬರ್ರಂತ ಮಳೆ ಬಂದ ತಕ್ಷಣ ಬಟ್ಟೆನೂ ತೊಯ್ಸ್ತೀವಿ, ನಾವು ತೊಯ್ಸ್ಕೊಂಡು ಬಿಡ್ತೀವಿ. ಸೊ ಈ ಥರ ಪ್ರಾಬ್ಲಮ್ ಆಗಕತ್ತೈತೆ ಫ್ರೆಂಡ್ಸ್. ಇದು ನಂದೊಂದು ಪ್ರಾಬ್ಲಮ್ ಅಲ್ಲ ಫ್ರೆಂಡ್ಸ್, ಎಲ್ಲ ಮನೆ ಹೆಣ್ಮಕ್ಳದ್ದು ಪ್ರಾಬ್ಲಮ್ ಇದೇ ಆಗೈತಿ ಈಗ. ಈ ಮಳೆಗಾಲಕ್ಕೆ ಎಷ್ಟು ಕತ್ತರಿಸಿದ್ರು ಕಡಿಮೆನ ಫ್ರೆಂಡ್ಸ್. ಈಗ ನಷ್ಟ ಮಾಡಿವಿ, ಒಂದು ಸ್ವಲ್ಪ ಬಟ್ಟೆ ಅದು ಇದು ಮಾಡಷ್ಟಕ್ಕೆ ಅಂದ್ರೆ ಆಗಲಿ ಮತ್ತೆ 1.5-2 ಆಗಕ್ಕೆ ಬಂದ್ಬಿಟ್ಟಿತ್ತು. ಈ ಗಡಿಯಾರ ನಮ್ಮ ಮನೆಯೊಳಗೆ ಅಷ್ಟು ಜೋರಾಗಿ ತಿರ್ಗತ್ತಾ ಅಥವಾ ಎಲ್ಲರ ಮನೆಯಾಗೂ ಜೋರಾಗಿ ತಿರ್ಗತ್ತಾ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನನಗೆ ಒಂದು ಹಿಂಗಾಗತ್ತ ಅಂತ, ಯಾಕಂದ್ರೆ ನಾನು ಒಂದು ಮಗುಗಲಿ ಒಂದು ಮಗುದ್ಗಲಿ ಒಂದು ಮಾಡ್ತಾನೆ ಇರ್ತೀನಿ, ಒಟ್ಟ ಕುಂದ್ರೋದೇ ಇಲ್ಲ. ಹಾಗಾಗಿ ಟೈಮ್ ಹೋಗಿದ್ದ ಗೊತ್ತಾಗಲ್ಲ. ಅದ್ರಾಗ ಮನೆಯೊಳಗೆ ಮಕ್ಳಿದ್ರಂತೂ ಬೇಡನ ಬೇಡ, ಅದು ಚಿಟ್ಟನ್ ಹೊರಗಿಂದ ಒಳಗೆ ತರೋದು, ಆಡೋದು, ಅದು ಮಾಡೋದು ಇದು ಮಾಡೋದು, ಸುಮ್ಮನಿರಿ ಅಂತ ಹೇಳ್ತಾನೆ ಟೈಮ್ ಹೋಗ್ಬಿಡ್ತೈತೆ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅವರಿಗೆ ಊಟ ಮಾಡಿಸಿ ಸಂಡೇ ಇವತ್ತು ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಮಲಗಿಸಿದ್ರಾತಂತೇಳಿ ಅಂದ್ಕೊಂಡೆ. ಬಟ್ ನಿದ್ದೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಬರೀ ಆಟನ ಆಗ್ಬಿಡ್ತು. ಸೊ ಸಾಯಂಕಾಲದ ಸ್ನ್ಯಾಕ್ಸಿಗೆ ಅಂತೇಳಿ ಬೆಳಗ್ಗೆ ಒಂದು 4-5 ಇಡ್ಲಿ ಉಳಿದಿತ್ತು, ಅದ್ರದ್ದು ಇಡ್ಲಿ ಮಂಚೂರಿಯನ್ ಮಾಡಿದ್ದೆ. ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ವಿಡಿಯೋ ಮಾಡಬೇಕಂದ್ರೆ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಇದ್ರದ್ದು ರೆಸಿಪಿನ. ಸೊ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತು ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.